25 ನಡೆದಿದ್ದು ಮಾನ್ಯ ಉಚ್ಚ ನ್ಯಾಯಾಲಯ ಅರ್ಜಿ ಸಂಖ್ಯೆ 3692/2025 ಅನ್ವಯ 25 ಸದಸ್ಯರಿಗೆ ಮತದಾನ ಅವಕಾಶ ಕಲ್ಪಿಸಲು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶಿಸಿದ ಹಿನ್ನೆಲೆಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಅವಕಾಶ ಕಲ್ಪಿಸಿರುವ ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರ ಪಟ್ಟಿಯನ್ನು ಚಲಾವಣೆಗೊಂಡ ಮತಗಳನ್ನು ಪರಿಗಣಿಸಿ 1/3/2025 ಫಲಿತಾಂಶ ಪ್ರಕಟಿಸಿದ ಅಂದರೆ ಕೋರ್ಟ್ ಆದೇಶ ಸಂಖ್ಯೆ ದಾವಾ ಸಂಖ್ಯೆ DRC CR 1/2026 ದಿನಾಂಕ 21/4/2026 ಅನ್ವಯ ಫಲಿತಾಂಶವನ್ನು ಪ್ರಕಟಿಸುವಂತೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ 1/3/2025 ನಿರ್ದೇಶಕಿ ಆಯ್ಕೆಯಾಗಿದ್ದ ಶ್ರೀಮತಿ ಸರಸ್ವತಮ್ಮ ಕೋಮ್ ಇವರ ನಿರ್ದೇಶಕರ ಸ್ಥಾನವನ್ನು ಅಸಿಂಧುಗೊಳಿಸಿ ಈ ಸ್ಥಾನಕ್ಕೆ ಶ್ರೀಮತಿ ಪ್ರಭಾವತಿ ಕೋಮ್ ಆ್ಯಂಡ್ಸಮ್ ಇವರನ್ನು ನಿರ್ದೇಶಕರನ್ನಾಗಿ 30/4/2026 ಕರ್ನಾಟಕ ಸಹಕಾರ ಸಂಘಗಳ ನಿಯಮ ನೈತಿಕ ಶಿಕ್ಷೆ ನಿಯಮ 14(y) ಅನ್ವಯ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿರುತ್ತೇನೆ. ಸಹಕಾರಿ ಬ್ಯಾಂಕಿನ ಚುನಾವಣೆ ಕಳೆದ ವರ್ಷ 9/2/2025 ನಡೆದಿತ್ತು. ಅದರಲ್ಲಿ ಅರ್ಹ ಪಟ್ಟಿ ಮತ್ತು ಅನರ್ಹ ಪಟ್ಟಿ ಅಂತ ಎರಡು ಮಾಡಿದ್ರು. ಅನರ್ಹ ಪಟ್ಟಿಯಲ್ಲಿರ್ತಕ್ಕಂಥ ಸದಸ್ಯರಿಗೆ 25 ಜನರಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಅವಕಾಶ ಕಲ್ಪಿಸಿ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸಿ ಚುನಾವಣೆ ಮಾಡಲು ನಿರ್ದೇಶನ ನೀಡಿತ್ತು. ಆದ್ದರಿಂದ ಸಹಕಾರ ಸಂಘಗಳ ಉಪನಿಬಂಧಕರ ಪಟ್ಟಿ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಪಟ್ಟಿಯನ್ನು ಎರಡನ್ನೂ ಸೇರಿಸಿ ಫಲಿತಾಂಶ ಪ್ರಕಟಿಸಿದ್ದು ಆ ಪಟ್ಟಿಯನ್ವಯ ಶ್ರೀಮತಿ ಸರಸ್ವತಮ್ಮ ಕೋಮ್ ಮುನಿರಾಜ್ ಇವರು ಆಯ್ಕೆಯಾಗಿದ್ದರು. ಆದರೆ ಈಗ ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರ ನ್ಯಾಯಾಲಯದಲ್ಲಿ 25 ಜನ ಅಂದರೆ ಹೈಕೋರ್ಟ್ ಕೊಟ್ಟಿತ್ತಲ್ಲ, ಅವ್ರು 25 ಜನ ಅನರ್ಹ ಅಂತ ಮಾಡಿ ಸಹಕಾರ ಸಂಘಗಳ ಉಪನಿಬಂಧಕರ ಪಟ್ಟಿಯನ್ವಯ ಮತ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಣೆ ಮಾಡಲು ಆದೇಶ ಆಗಿರೋದ್ರಿಂದ ಈ ದಿನ ಸದರಿ ಆದೇಶವನ್ನು ಕ್ರಮವಿಟ್ಟು ಕೌಂಟಿಂಗ್ ಮಾಡಿ ಅಂದರೆ ಮತ ಎಣಿಕೆ ಮಾಡಿ ಶ್ರೀಮತಿ ಪ್ರಭಾವತಮ್ಮ ನಾಣಸ್ವಾಮಿ ಇವರು ಬೀಚನಹಳ್ಳಿ ಮಹಿಳಾ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ ಅಂತ ಡಿಕ್ಲೇರ್ ಮಾಡಲಾಗಿರುತ್ತದೆ. 14 ಮತಗಳನ್ನು ಸರಸ್ವತಮ್ಮರು 12 ಮತಗಳನ್ನು ಪಡೆದಿರ್ತಾರೆ. ಅದು ಕೋರ್ಟ್ ಮಾಡಿದ್ವಿ ಒಂದು ಟೈಮಲ್ಲಿ. ಈಗ ಒಳ್ಳೆ ಡೈರೆಕ್ಷನ್ಸ್ ಕೊಟ್ಟು ನಿಮ್ಗೆ ಏನಾನ ನಮ್ಮ ಆದೇಶದಿಂದ ಬಾಧಿತರಾಗಿದ್ದರೆ ಉಪನಿಬಂಧಕ ನ್ಯಾಯದಲ್ಲಿ ಕೇಸ್ ಹಾಕೊಂಡು ನೀವು ಪರಿಹಾರ ಕಂಡು ಹಿಡ್ಕೊಬೋದು ಅಂತ ಕೋರ್ಟೆ ಆದೇಶ ಕೊಟ್ಟಿತ್ತು. ಆದ್ದರಿಂದ ಈ ಪ್ರಭಾವತಮ್ಮ ಅವರು ಸಹಕಾರ ಸಂಘಗಳ ಉಪನಿಬಂಧಕರ ಕೋರ್ಟಲ್ಲಿ ಇವರು ದಾವಾ ಪ್ರಕರಣ ದಾಖಲಿಸಿದ್ರು. ಸದರಿ ಆದೇಶವನ್ನು 25 ಕೋರ್ಟ್ ಇದೆಯಲ್ಲ ಅವ್ರನ್ನ ಅನರ್ಹ ಅಂತ ಮಾಡಿ ಓನ್ಲಿ ಸಹಕಾರ ಸಂಘಗಳ ಉಪನಿಬಂಧಕರ ಪಟ್ಟಿಯನ್ವಯ ಚಲಾವಣೆಯಾದ ಮತಗಳನ್ನು ಮಾತ್ರ ಪರಿಗಣಿಸಿ ಫಲಿತಾಂಶ ಪ್ರಕಟಣೆ ಮಾಡಲು ನಿರ್ದೇಶನ ಇರೋದ್ರಿಂದ ಉಪನಿಬಂಧಕರ ಪಟ್ಟಿ ಮಾತ್ರ ಪರಿಗಣಿಸಿ ಇವತ್ತು ಫಲಿತಾಂಶ ಪ್ರಕಟಿಸಲಾಗಿದೆ. कांग्रेस पार्टी के बोलो, कांग्रेस पार्टी के ಪ್ರಭಾವತಮ್ಮ ಗೆದ್ದಿದ್ದಾರೆ, 14 ಕೋರ್ಟಲ್ಲಿ ಗೆದ್ದಿದ್ದಾರೆ. ಸರಸ್ವತಮ್ಮ 12 ಕೋರ್ಟಲ್ಲಿ ಸೋತಿದ್ದಾರೆ. ಇದು ಕೋರ್ಟಲ್ಲಿ 1 ವರ್ಷದಿಂದ ನಡೀತಾ ಇತ್ತು. ಏನೋ ನಮ್ಮ ಕಾಂಗ್ರೆಸ್ ಅವರು ಇಬ್ಬರು ಏನೋ ಪರಸ್ಪರ ಬ್ರಿಡ್ಜ್ ಬಂತು, ಹಂಗೆ ಮಾತಾಡಿಕೊಂಡು ಓವರಾಗಿ ಕೆಲಸ ಮಾಡ್ತಾಯಿದ್ರು. ಅದರಿಂದ ಇವಾಗ ರಾಜಿ ಆಗಿದ್ದಾರೆ ಕಾಂಗ್ರೆಸ್ ಅವರು ಇಬ್ಬರು. ಅದರಿಂದ ಏನು ತೊಂದರೆ ಇಲ್ಲ, ಯಾರು ಏನು ಮಾತಾಡಬಾರ್ದು, ಏನೇ ಆಗಲಿ ಅವನಂಗೆ ಇವನಂಗೆ ಮಾತಾಡಿಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದು ಕಾಂಗ್ರೆಸ್ನಲ್ಲಿ ಎಲ್ಲರಿಗೂ ನನ್ನ ಕೈ ಮುಗಿದು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಏನು ಮಾತಾಡಬೇಡಿ. ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ, ಅವರಿಗೆ ಇಬ್ಬರು ರಾಜಿ ಮಾಡಿದ್ರು ಆಗಲಿಲ್ಲ. ಆದ್ದರಿಂದ
ನೀವು ಇಬ್ಬರು ಏನಾದರೂ ಮಾಡ್ಕೊಳ್ಳೋಕೆ ಬಿಟ್ಬಿಟ್ಟು ನೀವು ಇವಾಗ ಇಬ್ಬರು ರಾಜಿ ಆಗಿಬಿಟ್ಟು ಬಂದಿದ್ದಕ್ಕೋಸ್ಕರ ಇವಾಗ ಈ ಸಮಾಧಾನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಕರೆಕ್ಟ್ ಅಣ್ಣ. ಈಗ ಇಬ್ರು ಪಾಪ ದುಡ್ಡು ಖರ್ಚು ಮಾಡ್ಕೊಂಡ್ರಲ್ಲ ಲಕ್ಷಗಟ್ಲೆ, ಯಾಕೆ ಹಂಗೆ ಮಾಡ್ತೀರಾ ಅಂತೇಳಿ. ಅದೇನು ಮಾಡೋಕ್ಕಾಗಲ್ಲ. ಅವ್ರ ಖರ್ಚು ಅವ್ರು ಇಟ್ಕೊಂಡಿದ್ರೆ ಇವ್ರ ಖರ್ಚು ಇವ್ರು ಇಟ್ಕೊಂಡ್ರೆ ಏನು ಅಲ್ಲ, ಮಾಡೋಲ್ಲ. ಒಂದೇ ಪಾರ್ಟಿಯಲ್ಲಿ ಆ ಥರ ಮಾಡೋದು ಎಷ್ಟು ಮಾತ್ರ ಸರಿ. ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ. ಹಿಂದ್ಗಡೆ ಇರುವವರು ಏನೇನೋ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಅವ್ರ ಕಷ್ಟ ಅವ್ರ ಇಷ್ಟ ಅನ್ನೋದು ಅಷ್ಟೇ, ಏನಿಲ್ಲ, ಏನು ತೊಂದರೆ ಇದ್ದಿದ್ದಿಲ್ಲ. ಸುಮಾರು 1 ವರ್ಷಗಳ ಹಿಂದೆ ಗುಡಿಬಂಡೆ PLD ಬ್ಯಾಂಕ್ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ಬೀಚನಹಳ್ಳಿ ಕ್ಷೇತ್ರದಿಂದ ನಮ್ಮ ತಾವಿ ಅವರ ಪ್ರಭಾವತಿ ಅವರು ಸ್ಪರ್ಧಿಸಿದರು. ಒಂದು ಅರ್ಹ ಮತದಾರರ ಪಟ್ಟಿಯಲ್ಲಿ ನಾವು ಸುಮಾರು 14 ಮತಗಳನ್ನು ಪಡೆದು ಜಯಶೀಲರಾಗಿ ಆಗಿದ್ರಿ. ಆದರೆ ಕೋರ್ಟ್ ಮುಖಾಂತರ ನಮ್ಮ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಸರಸ್ವತಮ್ಮನವರು ಮತ ಪಡೆದು ಜಯಿಸಲಾಗಿದ್ದರು. ಆದರೆ ನಾವು ಕೋರ್ಟ್ ಮುಖಾಂತರ ಹೋಗಿ ನಮಗೆ ಒಂದು ಸ್ಪಷ್ಟವಾಗಿ ಒಂದು ಆದೇಶವನ್ನು ಕೊಟ್ಟು ನಾವು ನಮ್ಮ ಪರವಾಗಿ ಜಯಶೀಲರನ್ನಾಗಿ ಮಾಡಿದ್ದಾರೆ. ಹಾಗೂ ನಾವು ಏನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇದು ನಮ್ಮ ಜಯ ಅಲ್ಲ, ಇದು ಒಂದು ಬ್ಯಾಂಕಿನ ಜಯ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರೇ ಆಗಲಿ ಒಂದು ಬ್ಯಾಂಕಿನಲ್ಲಿ ಮತಗಳು ಏನು ಅರ್ಹ ಮತಪಟ್ಟಿ ಬಂದಿರ್ತದೆ ಅದರಲ್ಲಿ ಒಂದು ಚುನಾವಣೆ ಮಾಡಬೇಕು ಹೊರತು ಅನರ್ಹ ಮತದ ಪಟ್ಟಿ ತಗೊಂಡೋಗಿ ಅದನ್ನು ಕೋರ್ಟಿಂದ ತಂದು ಇವತ್ತು ಈ ಥರ ಮತಗಳಾಕಿ ಗೆಲ್ಲಿಸ್ಕೊಳ್ಳೋದು ಅಂಥವ್ರಿಗೆ ಒಂದು ಕೋರ್ಟ್ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ನಾವು ಒಂದೇ ಪಕ್ಷದ ಕ್ಯಾಂಡಿಡೇಟ್ ಇಬ್ಬರು ಇದ್ದಿದ್ವಿ. ಏನು ನಮಗೆ ಹೊಂದಾಣಿಕೆ ಆಗದೆ ಕೆಲವರು ಮಧ್ಯವರ್ತಿಗಳ ಒಂದು ಇದರಿಂದ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗಿತ್ತು. ಈಗ ನಾವು ನಮ್ಮ ಜನಪ್ರಿಯ ಶಾಸಕರಾದ ಸುಬ್ಬಾರೆಡ್ಡಿ ಅಣ್ಣನವರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿರೆಡ್ಡಿ ಅಣ್ಣನವರ ಮುಖಾಂತರವಾಗಿ ಪಕ್ಷದಲ್ಲಿ ಯಾವುದೇ ಒಂದು ಗೊಂದಲಗಳು ಗ್ರೂಪ್ ಯಾರು ಇರಬಾರ್ದು ಅಂದ್ಬಿಟ್ಟು ಒಟ್ಟಿಗೆ ನಾವು ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ನಮಗೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ವೆಂಕಟೇಶಪ್ಪಣ್ಣನವರು ಹಾಗೂ ಮೂರ್ತಿ ಅವರು, ನಾಗರಾಜ್ ಅವರು, ಎಲ್ಲ ನಮ್ಮ ಪಂಚಾಯಿತಿಯ ನಮ್ಮ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಾನು ತುಂಬ ಧನ್ಯವಾದಗಳು ತಿಳಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಅಣ್ಣನವರು ಹಾಗೂ ನಮ್ಮ ಅಧ್ಯಕ್ಷರಾದ ಆದಿರೆಡ್ಡಿ ಅಣ್ಣನವರು ಹಾಗೂ ಅಂದರೆ ಇದು ಒಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಬ್ಯಾಂಕಲ್ಲಿ ಸುಮಾರು 3-4 ತಿಂಗಳ ಕಾಲ ಒಂದು GPM ಇರ್ಬೋದು, ಸಾಮಾನ್ಯ ಸಭೆ ಇರ್ಬೋದು, ಟ್ರಾನ್ಸಾಕ್ಷನ್ ಒಂದು ಕಾನೂನೆಲ್ಲ ಇರ್ತದೆ. ಇದನ್ನೆಲ್ಲ ಪರಿಗಣನೆ ಮಾಡಿ ಸುಮಾರು 26 ಮತಗಳನ್ನು ಬ್ಯಾಂಕಿನ ಒಂದು ಅರ್ಹ ಮತ ಪಟ್ಟಿಯನ್ನು ಮಾಡಿದ್ದಾರೆ. ಆದರೆ ಕೆಲವರು ಪ್ರತಿಸ್ಪರ್ಧಿಗಳು ಒಂದು ಕೋರ್ಟಿನ ಮೊರೆ ಹೋಗಿ ಅನರ್ಹ ಮತದಾರರ ಪಟ್ಟಿಯನ್ನಿಂದ ಓಟ್ ತಗೊಂಬಂದು ಗೆದ್ದಿದ್ರು. ಆದರೆ ನಮಗೆ ಗೆಲುವು ಸ್ವಲ್ಪ ಲೇಟ್ ಆಗಿತ್ತು. ಆದರೆ ನಮ್ಮ ಒಂದು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಉಪಾಧ್ಯಕ್ಷರ ಸ್ಥಾನ ನೀವೇ ತಗೊಳ್ತೀರಾ ಅಥವಾ ಏನಾದರೂ ಅದಕ್ಕೆ ಎಲೆಕ್ಷನ್ ಮಾಡ್ತೀರಾ? ಮುಂದೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾವು ನ್ಯಾಯಯುತವಾಗಿ ನಿರ್ದೇಶಕರಾಗಿದ್ದೀರಿ. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ನಮ್ಮ ನಿರ್ದೇಶಕರಿದ್ದಾರೆ. ಕಾಂಗ್ರೆಸ್ ಎಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ಶಾಸಕರು, ಅಧ್ಯಕ್ಷರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ನಡ್ಕೊಂತೀರಿ. ನಾವು ಸದ್ಯಕ್ಕೆ ನಿರ್ದೇಶಕರಾಗಿ ನಮ್ಗೆ ಜಯ ಸಿಕ್ಕಿದೆ ಅಂತ ಹೇಳ್ತೇನೆ.